ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯೋಗ ವಾಸಿಷ್ಠ ನಿರ್ವಾಣ ಪ್ರಕರಣದಲ್ಲಿ ಶಿವನು ವಸಿಷ್ಠರಿಗೆ ಜ್ಞಾನೋಪದೇಶವನ್ನು ಮಾಡ್ತಾ ಇದ್ದ. ಅದರಲ್ಲಿ ಪರಮಾತ್ಮನು ಒಬ್ಬನೇ ಆಗಿದ್ದ ಮೇಲೆ ಎರಡೆಂಗಾದ, ಎರಡಾಗಿದ್ದವನು ಜ್ಞಾನಬೋಧೆ ಆದ ತಕ್ಷಣ ಹೇಗೆ ಒಂದಾದ ಅನ್ನೋ ಪ್ರಶ್ನೆಗೆ ಶಿವನು ಇಲ್ಲಿ ಎರಡೂ ಇಲ್ಲ ಒಂದೂ ಇಲ್ಲ ಇರ್ತಕ್ಕಂಥದ್ದು ತಾನೇ ತಾನಾಗಿರ್ತಕ್ಕಂಥ ಬ್ರಹ್ಮದ ಸ್ಥಿತಿಯನ್ನು ಆ ಬೀಜ ಮತ್ತು ಬೀಜದ ಕೊನೆಯ ಭಾಗ ಯಾವುದು, ಪರಿಣಾಮವಾಗಿ ಫಲ, ಆ ಫಲದ ಕೊನೆಯ ಭಾಗ ಯಾವುದು, ಮತ್ತೆ ಬೀಜ. ಇದನ್ನು ಹೇಳುವ ಮುಖ ಮಧ್ಯದಲ್ಲಿ ಎಷ್ಟೊಂದು ವಿಕಾರಗಳೆಲ್ಲ ಕಂಡು ಬರ್ತಾವಲ್ಲ, ಇದೇ ಜಗದ್ಭಾವ ಅನೇಕವಾಗಿ ಕಾಣಬರುತ್ತೆ ಅನ್ನೋ ಒಂದು ಬಹಳ ಅತ್ಯುತ್ತಮವಾದ ನಿರೂಪಣೆಯೊಂದಿಗೆ ವಿವರಿಸ್ತಾ ಇದ್ದ. ಅದು ಇದು ಎಂದು ವಾಕ್ಯನಿಂದ ಹೇಳುವಾಗ ಬೇರೆ ಬೇರೆಯಾಗಿ ತೋರುವ ಪದಾರ್ಥಗಳು ಬ್ರಹ್ಮವಸ್ತು ಬೋಧವಾದಾಗ ಒಂದೇ ಆಗಿ ತೋರುವುವು. ಆ ವಸ್ತುಬೋಧವು ಆಗಿದ್ದಾಗ ಅವೆಲ್ಲವೂ ಒಂದೇ ಎಂಬುದನ್ನು 1000 ಮಾತುಗಳಿಂದ ಹೇಳಿದರೂ ತಿಳಿಯುವುದಿಲ್ಲ. ಅರ್ಥ ಆಗ್ತಿದೆ ಅಲ್ವ? ಈಗ ಏನು ಹೇಳ್ತಾ ಇದ್ದಾನೆ ಶಿವ ಇಲ್ಲಿ? ಅದು ಇದು ಎಂದು ವಾಕ್ಯನಿಂದ ಮಾತಿನಿಂದ ಹೇಳುವಾಗ ಬೇರೆ ಬೇರೆಯಾಗಿ ತೋರುವ ಪದಾರ್ಥಗಳು, ಎಷ್ಟು ಬಗೆಯಲ್ಲಿ ಮಾತಾಡ್ತೀವಿ, ಬೇರೆ ಬೇರೆಯಾಗಿ ಜಗತ್ತಿನಲ್ಲಿರ್ತಕ್ಕಂಥದ್ದೆಲ್ಲ ವರ್ಣನೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಅಷ್ಟೆಲ್ಲ ಆಗಿ ತೋರುವ ಪದಾರ್ಥಗಳು ಬ್ರಹ್ಮವಸ್ತುವಿನ ಬೋಧನೆಯಾದಾಗ, ಆ ಬ್ರಹ್ಮಜ್ಞಾನದ ಬೋಧನೆಯಾದಾಗ ಅದೇನಾಗುತ್ತೆ, ಆ ವಸ್ತು ಬೋಧವು ಆಗಿದ್ದಾಗ ಅವೆಲ್ಲವೂ ಒಂದೇ ಎಂಬುದನ್ನು 1000 ಮಾತುಗಳಿಂದ ಹೇಳೋದರೂ ತಿಳಿಯುವುದಿಲ್ಲ. ಅದು ಮತ್ತೆ ಒಂದಾಗಿ ಕಾಣ್ತದೆ ಬ್ರಹ್ಮ ಬೋಧನೆ ಆದಾಗ. ಆಗಕ್ಕೆ ಮುಂಚೆ ಅದು 1000 ಮಾತುಗಳಿಂದ ಹೇಳಿದ್ರೂ ಅರ್ಥ ಆಗೋದಿಲ್ಲ. ಬ್ರಹ್ಮ ಬೋಧನೆಯೇ ಆಗಬೇಕು. ಜಗತ್ತೇನು ಪರಮಾತ್ಮ ಏನು ಅಂತ ತಿಳಿಬೇಕಾದ್ರೆ ಬರೀ ಮಾತುಗಳಿಂದ ಅನುಭವ ಇಲ್ಲದವರಿಗೆ ಎಷ್ಟು ಹೇಳಿದ್ರೂ ತಿಳಿಯೋದಿಲ್ಲ. ಅನುಭವ ಬರಬೇಕಾದ್ರೆ ಸಾಧನೆ ಮಾಡಬೇಕು. ಸಾಧನೆ ಮಾಡಿ ಅನುಭವ ಬಂದಾಗ ಮಾತ್ರ ಪಾರಮಾರ್ಥ ಮತ್ತು ಜಗತ್ತಿನ ಈ ಸತ್ಯತೆ ತಿಳಿ ಬರೋದು. ಇಲ್ಲಾಂದರೆ ಈ ವಿಚಾರವನ್ನು ಎಷ್ಟು ಹೇಳಿದ್ರೂ ಅರ್ಥ ಆಗೋದಿಲ್ಲ ಅಂತ ಶಿವ ಇಲ್ಲಿ ಹೇಳ್ತಾ ಇದ್ದಾನೆ. ಅಲೆಗಳು, ತುಂತುರುಗಳು, ಸಣ್ಣ ಸಣ್ಣ ಅಲೆಗಳು, ಪ್ರವಾಹ ಎಂದು ನಾನಾ ರೂಪವಾಗಿದ್ದರೂ ಅವೆಲ್ಲವೂ ನೀರೇ ಆಗಿರುವಂತೆ. ಹೌದು ತಾನೆ? ಇದು ಚೆನ್ನಾಗಿ ಅರ್ಥ ಆಗುತ್ತೆ ತಾನೆ ಎಲ್ಲರಿಗೂ? ಸರ್ವಶಕ್ತಿ ಸಹಿತವಾದ ಬ್ರಹ್ಮದಲ್ಲಿ ನಾನಾಕಾರದ ದೃಶ್ಯವು ಕಂಡರೂ ಅದೆಲ್ಲದಕ್ಕೂ ಆಶ್ರಯವಾದ ಬ್ರಹ್ಮವೊಂದೇ ಆದುದರಿಂದ ಅವೆಲ್ಲ ಬೇರೆ ಬೇರೆಯಲ್ಲ. 2 ಉದಾಹರಣೆಗಳು ಭಾಳ ಚೆನ್ನಾಗಿದ್ದಾವೆ. ನೀರೇ ನೀರಾಗಿರ್ತಕ್ಕಂಥ ಸಮುದ್ರದಲ್ಲಿ ಅಲೆಗಳು, ನೊರೆಗಳು, ತೆರೆಗಳು, ಗುಳ್ಳೆಗಳು ಬೇಕಾದಷ್ಟು ವಿಕಾರಗಳನ್ನು ಪಡೆದುಕೊಳ್ಳುತ್ತೆ. ನೀರಿನ ಹೊರತಾಗಿ ಅಲ್ಲಿ ಏನೂ ಇಲ್ಲ, ನೀರೇ ಇರೋದು. ಆದರೆ ಪರಿಣಾಮವನ್ನು ಹೊಂದುವುದರಿಂದ ಅದೇನಾಗುತ್ತೆ, ಬೇರೆ ಬೇರೆ ರೂಪವಾಗಿ ಕಾಣಬರುತ್ತೆ. ಅದೇ ರೀತಿಯಲ್ಲಿ ಬೀಜವಾಗಿದ್ದರೂ ಕೂಡ ಅಂಕುರವನ್ನು ಪಡೆದುಕೊಂಡಂಥದ್ದು ಕೊನೆಗೆ ಫಲದಲ್ಲಿ ಮುಕ್ತಾಯಗೊಂಡು ಮತ್ತೆ ಬೀಜವೇ ಆಗುತ್ತೆ. ಆ ಬೀಜದಿಂದ ಮತ್ತೆ ಬೀಜದ ರೂಪದ ಮಧ್ಯದಲ್ಲಿ ಅದು ಗಿಡವಾಗಿ, ಮರವಾಗಿ, ರೆಂಬೆ ಕೊಂಬೆಗಳಾಗಿ, ಎಲೆ ಹೂವುಗಳು, ಕಾಯಿಗಳಾಗಿ, ಹಣ್ಣಾಗಿ ಎಷ್ಟು ವಿಕಾರವನ್ನು ಕಂಡು ಬಂತು. ಅದರಿಂದ ಎಷ್ಟು ಪರಿಣಾಮಗಳಾಯಿತು. ಅದರ ಸವಿರುಚಿ ಯಾವ ರೀತಿಯಲ್ಲೆಲ್ಲ ಬದಲಾವಣೆ ಆಯಿತು. ಅದನ್ನು ತಿಂದುಂಡು ಎಷ್ಟು ಜನ ಹೊಟ್ಟೆ ತುಂಬಿಸ್ಕೊಂಡ್ರು, ಏನೆಲ್ಲ ಆಯಿತು. ಇಷ್ಟೆಲ್ಲ ಘಟನೆಗಳು ನಡೀತದೆ. ಹೌದಲ್ವಾ? ಇದು ಒಂದೇ ಆಗಿರ್ತಕ್ಕಂಥದ್ದು. ಒಂದೇ ಅನ್ನೋ ಪದವನ್ನು ಬಳಸಿ ಹೇಳೋದಕ್ಕೂ ಸಾಧ್ಯ ಇಲ್ಲ. ತಾನೇ ತಾನಾಗಿರ್ತಕ್ಕಂಥ ಬ್ರಹ್ಮ ಅದು ಮತ್ತೇನೂ ಅಲ್ಲ. ತಾನೇ ಆಗಿರುವ ಬ್ರಹ್ಮ ಅದು ತಾನೆಯೋ. ಈ ರೀತಿಯಲ್ಲಿ ಅದು ಹೆಸರನ್ನು ಪಡೆದುಕೊಳ್ಳುತ್ತೆ. ಪುಷ್ಪ, ಪಲ್ಲವ, ಪತ್ರ ಇವೆಲ್ಲವೂ ಲತೆಯದೇ ಹೊರತು ಹೇಗೆ ಬೇರೆ ಎಲ್ಲವೂ ಹಾಗೆ ದ್ವಿತ್ವ, ಏಕತ್ವ, ಜಗತ್ವ, ತ್ವಂತ್ವ, ಅಹಂತ್ವ ಮೊದಲಾದವೆಲ್ಲ ಚಿತ್ತಿನವೇ. ಚೆನ್ನಾಗಿ ಅರ್ಥ ಆಗ್ತಾಯಿದೆ ಅಲ್ವ? ಈಗ ಪುಷ್ಪ, ಪಲ್ಲವ, ಪತ್ರ ಇವೆಲ್ಲವೂ ಲತೆಯವೇ. ಹೌದಾನೆ? ಗಿಡದಲ್ಲಿ ಇಷ್ಟೆಲ್ಲ ವಿಕಾರಗಳು. ಆದರೆ ಇವೆಲ್ಲವೂ ಗಿಡದಲ್ಲಿಯೇ ಇದ್ದು ಗಿಡದಲ್ಲಿಯೇ ಕಾಣಿಸ್ಕೊಳ್ತವೆ. ಇದು ಗಿಡಕ್ಕಿಂತ ಬೇರೆ ಅಲ್ಲ. ಹಾಗೆಯೇ ದ್ವಿತ್ವ ಅಂದರೆ 2, ಏಕತ್ವ ಅಂದರೆ 1, ಜಗತ್ವ ಜಗತ್ತಾಗಿ ಕಾಣುವುದು, ತ್ವಂತ್ವ ತಾನಾಗಿ ಕಾಣುವುದು, ಅಹಂತ್ವ ನಾನೆನ್ನುವ ಅಹಂಕಾರ ಮೊದಲಾದವೆಲ್ಲ ಚಿತ್ತಿನವೇ. ದೇಶ ಕಾಲಗಳಿಂದ ಆದ ವಿಕಾರಗಳು ಚಿತ್ತಿನಲ್ಲಿಯೇ ಕಾಣುವ ಭೇದಗಳು. ಅದರಿಂದ ಎಲ್ಲವೂ ಚಿತ್ತಿನ ಸತ್ವದಿಂದಲೇ ಹುಟ್ಟಿ ಬಂದವು. ಬೀಜದಿಂದ ಹೇಗೆ ಇವೆಲ್ಲ ಹುಟ್ಟಿ ಬಂದವೋ ಹಾಗೆ ಇಲ್ಲಿ ಚಿತ್ತಿನ ಸತ್ವದಿಂದಲೇ ಇವೆಲ್ಲ
ಹುಟ್ಟಿ ಬಂದದ್ದು. ಚಿತ್ತಿನ ಸತ್ವದಿಂದಲೇ ಜಗತ್ತು ಕಾಣ್ತಾ ಇರ್ತಕ್ಕಂಥದ್ದು. ಚಿತ್ತಿನ ಸತ್ವದಿಂದಲೇ ಇಷ್ಟೆಲ್ಲ ವಿಕಾರಗಳು ಕಾಣ್ತಾ ಇರ್ತಕ್ಕಂಥದ್ದು. ಕಾಣ್ತಾ ಇರ್ತಕ್ಕಂಥ ಈ ವಿಕಾರಗಳೆಲ್ಲ ಎಲ್ಲಿ ಅಡಗುತ್ತೆ? ತಿರ್ಗಾ ಚಿತ್ತಿನಲ್ಲಿ ಅಡಗುತ್ತದೆ. ಚಿತ್ತವಾಗಿ ಚೇತ್ಯವಾಗಿ ಚೇತ್ಯವನ್ನು ಬಯಸುವ ಚಿತ್ತದ ಹಂಬಲಾಗಿ ತೋರಿಸಿಕೊಳ್ಳುವುದು ಚಿತ್ತೆ. ನೀರಿನ ಅಲೆಯು ವೀಚಿ ಮೊದಲಾದ ಹೆಸರುಗಳನ್ನು ಹೊಂದುವಂತೆ ಈ ಚಿತ್ತ ಚೇತ್ಯ ಇಹಾಗಳೆಂದು ಚಿತ್ತು ಬ್ರಹ್ಮ ಎಂದು ನಾನಾ ನಾಮಗಳಿಂದ ಶಾಸ್ತ್ರದಲ್ಲಿ ಹೇಳಿಸಿಕೊಳ್ಳುವುದು ಚಿತ್ತೆ. ವಶಿಷ್ಠರ ಪ್ರಶ್ನೆಗೆ ಉತ್ತರ ಸಿಕ್ತಲ್ಲ. ಚಿದ್ವಿಲಾಸದ ಮಹಾಂಬುದಿಯಲ್ಲಿ ಅಂದ್ರೇನು? ಆ ಚೇತನ ವಸ್ತುವಿನ ವಿಲಾಸ, ಅದು ವಿಲಾಸದ ಆ ಸಮುದ್ರದಲ್ಲಿ ತರಂಗವೇಳುವುದೇ ಅಸಂಭವವು. ಅಲ್ಲಿ ತರಂಗವೆದ್ದ ಹಾಗೆ ತೋರುವಿಕೆಯು ಯಾವುದುಂಟೋ ಅದೇ ಚೇತ್ಯ ಸಂಬಂಧವು. ಈ ಚಿದ್ವಸ್ತುವಿನ ಮಹಾಸಮುದ್ರದಲ್ಲಿ ತರಂಗಗಳು ಏಳುವುದು ಅಂತ ಇದೆಯಲ್ಲ, ಅಲೆಗಳು ಏಳುವುದು, ಜಗತ್ತಾಗಿ ಕಾಣುವುದು ಅಂತ ಇದೆಯಲ್ಲ, ಇದು ಅಸಂಭವ, ಸುಳ್ಳು. ಮತ್ತು ಕಾಣ್ತಾ ಇದೆಯಲ್ಲ, ತರಂಗ ಎದ್ದ ಹಾಗೆ ತೋರ್ತಾ ಇದೆಯಲ್ಲ ಅಂತ ಅಂದರೆ ಅದೇ ಜಗತ್ ಸಂಬಂಧವಾಗಿ ಕಾಣ್ತಾ ಇರೋದು. ಅಜ್ಞಾನದ ದೆಸೆ, ಮಾಯಾ ದೆಸೆಯಿಂದ ಕಾಣೋದು. ಸಮುದ್ರ, ನೀರು ಅಲೆಗಳು ಏಳುವುದು ಅನ್ನೋದೇ ಸುಳ್ಳು. ಹಂಗಾರೆ ಎದ್ದು ಅಷ್ಟೆಲ್ಲ ಆಗುತ್ತಲ್ಲ ಅಂದರೆ ಅದು ಕಾಣುವುದೇ ಜಗತ್ ಸಂಬಂಧದಿಂದ, ಮಾಯೆಯ ದೆಸೆಯಿಂದ. ಹೇಗೋ ಇಲ್ಲಿ ಗಾಳಿ ಬೀಸುವಿಕೆಯಿಂದ ಅಲೆಗಳು ಎದ್ದಾಗಿ ಕಾಣುತ್ತೆ, ಆದರೆ ನೀರು ನೀರಾಗೇ ಇರ್ತದೆ. ಈ ರೀತಿಯಲ್ಲಿ ಇಂತಹ ನಿರ್ವಿಕಾರ ಬ್ರಹ್ಮವೇ ಸತ್ಯ, ಈಶ್ವರ, ಶಿವ, ಶೂನ್ಯ, ಏಕ, ಪರಮಾತ್ಮ ಮುಂತಾದ ನಾಮಗಳಿಂದ ಹೊಗಳಿಸಿಕೊಳ್ಳುವುದು ಯಾವುದು? ಚಿದ್ವಸ್ತುವೇ ಈ ರೀತಿಯಲ್ಲಿ ಹೇಳಿಸ್ಕೊಳ್ಳುತ್ತೆ. ಏನಂತ? ಇಂತಹ ನಿರ್ವಿಕಾರ ಬ್ರಹ್ಮವೇ ಸತ್ಯ, ಈಶ್ವರ, ಶಿವ, ಶೂನ್ಯ, ಏಕ, ಪರಮಾತ್ಮ ಮುಂತಾದ ನಾಮಗಳಿಂದ ಹೊಗಳಿಸಿಕೊಳ್ಳುವುದು. ಆದ್ದರಿಂದ ಹೀಗೆ ಇಂದ್ರಿಯ ಗೋಚರವಾದ ರೂಪವಲ್ಲದ ಪರಮಾತ್ಮನ ರೂಪವು ಯಾವುದುಂಟೋ, ಯಾವುದು ಅಹಂಪದ ವಾಚ್ಯವಾಗಿರುವುದೋ, ಯಾವುದು ವಾಕ್ಯಿಗೆ ವಿಷಯವಲ್ಲವೋ ಅದೆಲ್ಲವೂ ಈ ಮಹಾಚಿತ್ತಿನದೇ, ಈ ಮಹಾಚೈತನ್ಯ ವಸ್ತುವಿನದೇ. ಈ ರೀತಿಯಲ್ಲಿ ಶಿವನು ಹೇಳ್ತಾ ಇದ್ದಾನೆ. ದೃಶ್ಯಜಾಲವೆಲ್ಲವೂ ಈ ಚಿತ್ತಿನದೇ. ಕಾಣ್ತಾ ಇರ್ತಕ್ಕಂಥ ಈ ಜಗತ್ತಿನ ಈ ದೃಶ್ಯಜಾಲವಿದೆಯಲ್ಲ, ಅದೆಲ್ಲವೂ ಚಿತ್ತಿನದೇ. ಅದೇ ಲತೆಯ ಫಲಪತ್ರ ಪುಷ್ಪಾದಿಗಳಂತಿರುವ ಇದೆಲ್ಲವೂ ಚಿನ್ಮಯಗಳೇ. ಆದುದರಿಂದ ಇದು ಬೇರೆಯಲ್ಲ. ಬ್ರಹ್ಮ, ಜೀವ, ಜಗತ್ತುಗಳೆಲ್ಲವೂ ಚಿತ್ತೆ ಎಂದು ಭಾವಿಸು. ಅರ್ಥ ಆಗ್ತದಲ್ಲ ಈಗ ಇದ್ರ ವಿವರಣೆ? ಯಾವಾಗ ಚಿತ್ತು ಮಹಾ ಅವಿದ್ಯೆಯನ್ನು ಅಂಗೀಕರಿಸುವುದೋ, ಈ ಚಿದ್ವಸ್ತು ಯಾವಾಗ ಮಹಾ ಅವಿದ್ಯೆಯನ್ನು ಅಂಗೀಕರಿಸುವುದೋ ಅಂದರೆ ಮಾಯೆಯನ್ನು ಒಡಗೂಡುವುದೋ, ಈ ಬೀಜ ಯಾವಾಗ ಭೂಮಿ ತತ್ವವನ್ನು ಸೇರಿ ಅಂಕುರವನ್ನು ಪಡೆದುಕೊಳ್ಳುವುದೋ, ಚಿಗುರಾಗುವುದೋ, ಆಗ ಅದು ಏನಾಗುತ್ತೆ? ಅಭಿಧ ಆಗುವುದು. ಅಭಿಧ ಆಗಿ ಜೀವತ್ವದಿಂದ ಬೇರೆಯಾದಂತಾಗಿ ದ್ವಿಚಂದ್ರರನ್ನು ಕಾಣುವಂತೆ ಜಗತ್ತನ್ನು ನೋಡುವುದು. ಅಂಕುರ ಹೊಡೆದಾಗ ಏನಾಗುತ್ತೆ? ಬೀಜದಿಂದ ಮೊಳಕೆ ಹೊಡೆದು ಬಂದಂಥ ಆ ಬೀಜದಿಂದ ಬಂದಂಥ ಅಂಕುರ ಗಿಡವಾಗಿ ಕಾಣಿಸ್ಕೊಂಡು ಜಗತ್ತಿನ ರೀತಿಯಲ್ಲಿ ಹೇಗೆ ಕಾಣುತ್ತೋ, ಇಲ್ಲಿಯೂ ಕೂಡ ಈ ಚಿದ್ವಸ್ತು ಅವಿದ್ಯೆಯನ್ನು ಅಂಗೀಕರಿಸೋದ್ರಿಂದ, ಮಾಯೆಯನ್ನು ಅಂಗೀಕರಿಸೋದ್ರಿಂದ ಅದು ಜಗದ್ರೂಪವಾಗಿ ಕಾಣಿಸ್ಕೊಳ್ಳುತ್ತೆ. ತನ್ನ ಪಾಡಿಗೆ ತಾನೇ ಈ ಚಿತ್ತು ತಾನು ಬೇರೆ ಎಂದುಕೊಂಡು ತನ್ನ ವಿಕಲ್ಪದಿಂದಲೇ ತಾನು ಬೇರೆಯಾದಂತೆ ಆಗುವುದು. ಚಿತ್ತು ಸ್ವಭಾವದಿಂದ ಅಕಳಂಕವಾದುದು. ಚಿತ್ತು ಸ್ವಭಾವತಃ ಅದು ಯಾವ ಕಳಂಕವೂ ಇಲ್ಲದದು. ಆದರೂ ತಾನು ಸಕಲಂಕವಾದಂತೆ ಭಾವಿಸಿಕೊಂಡು ಸಂಸಾರ ಪ್ರವಾಹದಲ್ಲಿ ಬಿದ್ದು ಪುರ್ಯಷ್ಟಕದಲ್ಲಿ ಸಿಕ್ಕಿಕೊಂಡು ಪರಪ್ರಚೋದಿತನಂತೆ ಕಷ್ಟಪಡುತ್ತದೆ. ತಾನು ಚಿಚ್ಚರೀರಿಯಾಗಿದ್ದರೂ ಈ ಪುರ್ಯಷ್ಟಕದಲ್ಲಿ ಸಿಕ್ಕಿಕೊಂಡು ಚಿತ್ತತ್ವದ ಬೆಳಕಿನಿಂದಲೇ ಬಾಳುವ ಜೀವನಾಗಿ, ಚಿನ್ಮಯನಾಗಿ ಜೀವಿಸುವನು. ಗೊತ್ತಾಯ್ತಲ್ವ ಈಗ? ಇದು ಈ ಶರೀರ ಇಲ್ಲ, ಇದಕ್ಕೆ ಮಹಾಚೇತನ ವಸ್ತು ಇದು. ಆದರೆ ಇದೇನು ಮಾಡುತ್ತೆ? ಈ ಪುರ್ಯಷ್ಟಕದಲ್ಲಿ ಸಿಕ್ಕಾಕೊಂಡು, ಸೂಕ್ಷ್ಮ ಶರೀರದಲ್ಲಿ ಸಿಕ್ಕಾಕೊಂಡು ಏನು ಮಾಡುತ್ತೆ? ಇದು ಚಿತ್ತತ್ವವನ್ನು ಪಡ್ಕೊಂಡು ಜೀವನ ಅನ್ನಿಸ್ಕೊಂಡು ಜೀವಿಸ್ತದೆ. ಹೀಗೆ ವಸಿಷ್ಠರಿಗೆ ಶಿವನು ಉಪದೇಶವನ್ನು ಮಾಡ್ತಾ ಇದ್ದಾನೆ. ಮುಂದಿನ ಆಡಿಯೋದಲ್ಲಿ ಮುಂದಿನ ವಿಚಾರವನ್ನು ತಿಳಿಸ್ಕೊಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ.
ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.